ಇವತ್ತು ನಿಮ್ಮೆಲ್ಲರ ಒತ್ತಡದ ಮೇರೆಗೆ ನಾವು ಐತಿಹಾಸಿಕವಾದಂಥ ಅಶೋಕ್ ಪಿಲ್ಲರ್ ಫುಟ್ಪಾತ್ ನೆಲೆ ನಿಂತುಕೊಂಡು ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ನಾನು ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಉದಯ್ 3 ಜನ ಮತ್ತು ನಮ್ಮ GBA ಕಮಿಷನರು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 1ನೇ ತಾರೀಕಿಂದ ಶುರು ಮಾಡಿ ಜುಲೈ 1ರಿಂದ ಶುರು ಮಾಡಿ ಇಲ್ಲಿವರೆಗೂ ನಾವು 235 ಕಿಲೋಮೀಟರ್ನ ತೆಗೆದಿದ್ದೇವೆ. ಒಟ್ಟು 1340 ಅಂಗಡಿಗಳಿದ್ದು ಸುಮಾರು 1800 ತಳ್ಳ ಗಾಡಿ ಇತ್ತು. ಆ ತಳ್ಳ ಗಾಡಿಗೆ ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಆ ತಳ್ಳ ಗಾಡಿಗಳನ್ನ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. AC ಶೀಟು ಮುಂದಕ್ಕೆ ಪ್ರೊಜೆಕ್ಷನ್ ಹಾಕ್ಕೊಂಡಿದ್ರು ಸುಮಾರು 2267, ಅದು ಕೂಡ ತೆಗೆದಿದ್ದೇವೆ. ಇನ್ನು ಸ್ಟೆಪ್ಸು ಮತ್ತು ರ್ಯಾಂಪ್ಗಳು ಅದು ಕೂಡ ಸುಮಾರು 2300 ಜಾಗಗಳಿತ್ತು, ಅದನ್ನು ಕೂಡ ತೆಗೆದುಹಾಕಿದ್ದೀವಿ. 2642 ಪಿಲ್ಲರ್ಗಳು ಹಾಕ್ಕೊಂಡಿದ್ರು, ಅಡ್ವರ್ಟೈಸ್ಮೆಂಟ್ ಪಿಲ್ಲರು ಬೋರ್ಡುಗಳು, ಅದು ತೆಗೆದಿದ್ದೀವಿ. ಸುಮಾರು 247 ಗೌರ್ಮೆಂಟ್ ಶೆಡ್ಗಳಿತ್ತು, ಅದು ತೆಗೆದಿದ್ದೀವಿ. ಒಟ್ಟು 9878 ಜಾಗಗಳನ್ನು ಗುರುತಾಗಿಟ್ಕೊಂಡು ತೆಗೆದು ಈಗಾಗಲೇ ಡೆಬ್ರಿಸನ್ನು ಕೂಡ ಇದನ್ನು ರಿಮೂವ್ ಮಾಡಿ 22 ಟನ್ ಡೆಬ್ರಿಸ್ನ ತೆಗೆದಿದ್ದಾಗಿ ಅಲ್ಲೇ ಅದ್ರ ಜೊತೆಗೆ ರಿಪೇರಿ ಮಾಡ್ಕೊಂಡು ಬರೋಂಥ ಕೆಲಸ ಕೂಡ ನಮ್ಮ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಇದು ಮುಂದುವರಿತದೆ. ನಾನೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳಿದಷ್ಟೇ, ಈಗ ನಮಗೆ ನಾವು ಹಿಂದೆ ಐಡೆಂಟಿಫಿಕೇಷನ್ ಕಾರ್ಡ್ ಕೊಟ್ಟಿದ್ದು, ಆದರೆ ಕೋರ್ಟ್ ಅವರು ಅದನ್ನು ವಜಾ ಮಾಡಿದ್ದಾರೆ. ನಿಮಗೆ ಮತ್ತೆ ನಾವು ಐಡೆಂಟಿಫಿಕೇಷನ್ ಕಾರ್ಡ್ ಕೊಡ್ತೀವಿ, ಬೇರೆ ಜಾಗಗಳನ್ನ ನೋಟಿಫೈ ಮಾಡ್ತೀವಿ. ಆ ನೋಟಿಫೈ ಜಾಗದಲ್ಲಿ ಬನ್ನಿ, ವ್ಯಾಪಾರ ಮಾಡ್ಕೊಳ್ಳಿ, ನೀವು ವಾಪಸ್ ಹೋಗಿ. ಹಾಗಂತ ಎಲ್ಲೆಲ್ಲ ಹೊರಗಡೆ ಇರೋರಿಗೆಲ್ಲ ನಾವೆಲ್ಲ ಮಾಡೋಕ್ಕಾಗಲ್ಲ. ಕೆಲವೆಲ್ಲ ದೊಡ್ಡ ಮಾಫಿಯಾ ಇದೆ ಇಲ್ಲಿ. ತಂದು ಕೆಲವರು ಇವರು ರೌಡಿಗಳು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು, ಬಿಡೋದು, ಮಾಡೋದು, ಒಂದೊಂದು ಏರಿಯಾಗೆ ಹಂಚ್ಕೊಳ್ಳೋದು, ಆ ಥರ ಎಲ್ಲ ನಡೆದಿದೆ. ಆ ಮಾಹಿತಿ ಎಲ್ಲ ನಮಗೆ ಗೊತ್ತಿದೆ. ಸೊ ನಾವು ಈಗಾಗಲೇ ನಮ್ಮ GBA ವತಿಯಿಂದ ಎಲ್ಲ 5 ಕಾರ್ಪೊರೇಷನಲ್ಲೂ ಇದು ನಡೀತಾ ಇದೆ. ಇದು ಮುಂದುವರಿಸ್ತೀವಿ. ಪೊಲೀಸವರು ಮತ್ತು ನಮ್ಮ GBA ಅಫಿಷಿಯಲ್ಸು ಇದಕ್ಕೆ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ನಾವು ಇದಕ್ಕೆ ಎಲ್ಲ ಪಕ್ಷದವರು ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಬೆಂಗಳೂರು ಸ್ವಚ್ಛ ಬೆಂಗಳೂರನ್ನು ಕಾಪಾಡಬೇಕು. ಆ ದೃಷ್ಟಿಯಿಂದ ಇವತ್ತು ಇಡೀ ದೇಶ ನಮ್ಮ ಬೆಂಗಳೂರನ್ನು ಗಮನಿಸ್ತಾ ಇದೆ. ಸೊ ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ನೀವು ಕೂಡ ಮಾಧ್ಯಮದವರು ನಮಗೆ ಸಹಕಾರ ಕೊಟ್ಟಿದ್ದೀರಿ. ಆತಂಕ ಪಡೋದು ಬೇಡ. ಬಡವರು ನಮ್ಮವರೇ ಅವರು. ಆದರೆ ಹಂಗಂತ ಹೇಳಿಕೊಂಡು ಯಾವುದೋ ಜಾಗದಲ್ಲಿ ಹೋಗಿ ಠಿಕಾನೆ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸರ್ಕಾರಿ ಜಾಗ ಇರ್ಬೋದು, ಪ್ರೈವೇಟ್ ಜಾಗ ಇರ್ಬೋದು, ಮಾಡೋಕ್ಕಾಗಲ್ಲ. ಅವ್ರಿಗೂ ಸರ್ಕಾರದಲ್ಲಿ ಅವಕಾಶ ಇದೆ. ಬೀದಿ ಬದಿ ವ್ಯಾಪಾರಿಗಳು ಬದುಕಬೇಕು ಅನ್ನೋದು ನಮಗೂ ಆಸೆ ಇದೆ. ಅವ್ರು ಈಗಾಗಲೇ ನಾವು ಸುಮಾರು ಈಗಾಗಲೇ ನಿಮಗೆ ಗೊತ್ತಿರಬೇಕು, ಈಗ 3 ವರ್ಷದಿಂದ ಸುಮಾರು 900ಕ್ಕೂ ಹೆಚ್ಚು ಸಾವುಗಳು ಇವತ್ತು ಪಾದಚಾರಿಗಳದ್ದು ಇವತ್ತು ಆಗಿದೆ. ಸೊ ಅದರಿಂದ ನಾಗರಿಕರ ಅನುಕೂಲಕ್ಕೋಸ್ಕರ ಈ ಕಾರ್ಯಾಚರಣೆ ನಾವು ಮಾಡ್ತಾಯಿದ್ದೀವಿ. ಇದೇನು ನಮ್ಮ ಸ್ವಂತಕ್ಕೇನು ಲಾಭ ಏನೂ ಇಲ್ಲ. ಇದು ನಾಗರಿಕರು ನಿಮಗೆ ಎಲ್ಲರಿಗೂ ಆಗಬೇಕು. ಈಗ ವೆಹಿಕಲ್ ಹೋಗ್ಬೇಕಾದ್ರೆ ಅವರಲ್ಲಿ ಸಣ್ಣದಾಗಿ ಇರ್ಬೇಕಾದ್ರೆ ಎಲ್ಲ ರೋಡ್ಗೆ ಬರ್ತಾರೆ. ಆ ರೋಡಲ್ಲಿ ಬಂದ ತಕ್ಷಣ ರೋಡಿಗೆ ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಾಯಿಲ್ಲ. ಇವೆಲ್ಲ ದೊಡ್ಡ ಸಮಸ್ಯೆ ಇದೆ. ಸೊ ಅದಕ್ಕೆ ನನಗೇನು ನಡೆದಿದೆ ಕಳೆದ 15 ದಿನದಿಂದ ಏನೇನು ಕೆಲಸ ಆಗ್ತಾಯಿದೆ ಈ ವಿಚಾರದಲ್ಲಿ ಅಂತ ನಾನೇ ಖುದ್ದಾಗಿ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೇನೆ. ಪ್ರತಿ 15 ದಿನಕ್ಕೂ ಇಂಥ ಕೆಲಸಗಳನ್ನ ನಾವು ವೀಕ್ಷಣೆ ಮಾಡ್ತಾಯಿದ್ದೇವೆ. ಈಗ ನಾನು ಮಾರ್ಕೆಟ್ ಕೂಡ ಜಯನಗರ ಮಾರ್ಕೆಟ್ ಕೂಡ ನೋಡಿದ್ದೇನೆ. ಅದು ಭಾಳ ದಿನದಿಂದ ನಮ್ಮ ನಾಯಕರುಗಳು ಹೇಳ್ತಾಯಿದ್ರು. ಅದಕ್ಕೂ ಸದ್ಯದಲ್ಲೇ ಒಂದು ತೀರ್ಮಾನ ಮಾಡ್ತೀವಿ. ಅದು ಎಲ್ಲೆಲ್ಲಿ ಅದನ್ನು ಹೊಸದಾಗಿ ತಿರ್ಗಿ ಅದನ್ನು ಕಟ್ಟಿಸ್ಬೇಕು, ಅದನ್ನು ಹೊಡೆದಾಕ್ಬಿಟ್ಟು ಅರ್ಧ ಆಗಿದೆ, ಇನ್ನು ಅರ್ಧ ಕಟ್ಟಿಸ್ಬೇಕು. ಆ ಕೆಲಸ ಕೂಡ ನಾವು ಸದ್ಯದಲ್ಲೇ ಯಾವುದಾದ್ರು ಒಂದು ಮಾಡಲಲ್ಲಿ ಒಂದು ಸ್ಕೀಮ್ ಮಾಡಿಕೊಂಡು ನಾವು ಮಾಡ್ತೇವೆ. ನಮ್ಮ ಆಸ್ತಿಗಳನ್ನು ರಕ್ಷಣೆ, ಬೆಂಗಳೂರು ನಾಗರಿಕರಿಗೆ ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ.
ಸರ್ ಈಗ ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಬಡವರೇ ಸರ್. ಅವತ್ತಿನ ತಿಂದು ಅವತ್ತಿನ ದುಡ್ದು ಅವತ್ತೇ ಇದು ಮಾಡೋರು. ಅಂತಹ ಏನು ಬೀದಿ ಬದಿ ವ್ಯಾಪಾರಸ್ಥರು ತೆರವು ಕಾರ್ಯ ಆಗಿದೆ ಸರ್. ಅವರಿಗೆ ಪರ್ಯಾಯ ವ್ಯವಸ್ಥೆ ಅಂದ್ರೆ ರಸ್ತೆ ಪಕ್ಕದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಅದು ಮಾಡಿಲ್ಲ ಅಂತ ಆರೋಪ ಇರೋದು. ಭಾಳ ಸಂತೋಷ. ಆರೋಪ ಮಾಡೋರೆಲ್ಲ ಆರೋಪ ಮಾಡ್ತಾ ಇರಲಿ, ಅವ್ರಿಗೆ ಬೇರೆ ಜಾಗ ನಾವು ಐಡೆಂಟಿಫೈ ಮಾಡಿ ನೋಟಿಫೈ ಮಾಡ್ತೀವಿ. ಪಕ್ಕದ ಜಾಗದಲ್ಲಿ ಜನಕ್ಕೆ ವೆಹಿಕಲ್ ಮೂವ್ಮೆಂಟ್ಗೆ ಆಗಬಾರ್ದು ಅಂತ. ಹಂಗಂತ ಪಕ್ಕದ ಜಾಗ ಅಂತ ಯಾರ್ದೋ ಮನೆ ಮುಂದೆ ಎಲ್ಲ ಹಾಕೊಳಕ್ಕಾಗಲ್ಲ. ಅವ್ರಿಗೂ ಅವ್ರ ಬದುಕನ್ನು ಕಟ್ಕೊಳ್ಬೇಕು. ಮನೆ ಮುಂದೆ ಯಾರು ಇರಬಾರ್ದು ಅನ್ನೋದು ಆ ಮನೆಗಳದ್ದು ಒತ್ತಡ ಎಲ್ಲ ಇದೆ. ಎಲ್ಲಿ ಯಾವುದು ಡ್ಯಾಮೇಜಸ್ ಇಲ್ಲ, ಯಾರಿಗೂ ಅನಾನುಕೂಲತೆ ಇಲ್ಲ ಅಂಥ ಜಾಗಗಳನ್ನು ಗುರುತಿಸಿ ನೋಟಿಫೈ ಮಾಡಿ ಅಲ್ಲಿ ಅವಕಾಶ ಕೊಡ್ತೀವಿ. ಬೆಳಗ್ಗೆ ಬರಬೇಕು, ಸಾಯಂಕಾಲ ಹೋಗ್ಬೇಕು. ಆ ಕೆಲಸಕ್ಕೆ ಅವಕಾಶ ಸರ್. ವಿಜಯನಗರ ಅಂಡರ್ ಪಾಸ್ ಅಲ್ಲಿ ಕೂಡ ಹೀಗೆ ಪರ್ಯಾಯ ವ್ಯವಸ್ಥೆ ಮಾಡಿತ್ತು, ಬಟ್ ಅಂಡರ್ ಪಾಸ್ ಅಲ್ಲಿ ಯಾವುದೇ ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಒಳಗಡೆ ಹೋಗಿ ವ್ಯಾಪಾರ ಮಾಡ್ತಿಲ್ಲ. ಎಲ್ಲರೂ ಕೂಡ ಮತ್ತೆ ಮೇನ್ ರಸ್ತೆಗೆ ಬರ್ತಾ ಇದ್ದಾರೆ. ಇದರಿಂದ ಪ್ರಾಬ್ಲಮ್ ಆಗ್ತಿದೆ. ಇದನ್ನ ವ್ಯಾಪಾರಸ್ಥರು ಅರ್ಥ ಮಾಡ್ಕೋಬೇಕು. ವಿಜಯನಗರ ಒಂದೇ ಅಲ್ಲ, ಆ ರೀತಿ ಬೇರೆ ಬೇರೆ ಕಡೆಗಳಲ್ಲೂ ಆಗಿದೆ. ಅವ್ರಿಗೆ ಯಾವ ರೀತಿ ಜಾಗೃತಿ ಮೂಡಿಸ್ತೀರಿ ಅಂತ? ನಿಮ್ಮ ಸಲಹೆ ಇದೆಯಲ್ಲ, ನಿಮ್ಮ ಸಲಹೆ, ನಿಮ್ಮ ಅನುಭವದ ಜ್ಞಾನ ಭಂಡಾರದಿಂದ ಏನೆಲ್ಲ ಈಚೆ ಬರ್ತಾ ಇದೆ ಮಾತುಗಳು, ಅದಕ್ಕೆಲ್ಲ ಗೌರವ ಕೊಡುವಂಥ ಕೆಲಸ ಮಾಡ್ತೀವಿ. ಸೊ ಟುಡೇ ಅರುಣ್ ಪೈ ಅಂತ ಸರ್, ಬಹಳ ವರ್ಷಗಳಿಂದ ಫುಟ್ಪಾತ್ ಬಹಳ ಕೆಲಸ ಮಾಡ್ತಾರೆ. Okay. So today we have from last 15 days we have taken a big launch on this cleaning of this footpath in Bangalore. You know, the entire India and the world is looking at Bangalore. We want a safety. I think last 3 years about about more than 900 pedestrians have lost their life because of this menace. So we have decided, and Mr. Krishna Bairegoda has been taken up this responsibility of the Bangalore city. He is doing a great job. The entire government stands committed to it. I have instructed all the Greater Bangalore Authority and the 5 corporation officials to do it. Apart from that, you know, even at the borders of Bangalore also, in the BDA area also, we will take this forward. So already more than about 435 kilometers has been done. I think thousands of shops has been evacuated, and more than about totally 9,878 encroachments has been removed in different capacities. Some are there having their pillars, some are there having their sheds, some are there having their ramps, some are there having their advertisement boards, sheets and all. So tons together, thousands of tons of this material has been removed. At the same time, we are repairing all those places. So all the political party leaders are supporting. I would like to congratulate all the political party leaders, especially the BJP leaders also supporting this cause. So the residents also are supporting the cause. I thank for all of them. There will be criticism. We are ready to accept the criticism for the betterment of Bangalore. We will see that the poor will be given an alternative place. We will identify a place. We will give them identification card. We will give them full cards. We will give them facilities. They should also grow. We believe in the youth of this youth. We believe in the unemployment people. We believe in the poor section of the people. They should also live, and we should see that the Bangalore also should be very clean. So Bangalore is a cosmopolitan city. So we will all work together. I thank all the media friends also for supporting for this great cause.